ಇದೆಂಥ ಅಮಾನುಷ್ಯ ಕೃತ್ಯ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಕಾರಣ ಇಂಥ ದೃಶ್ಯಗಳನ್ನ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತೀರಿ. ಹೀಗೂ ಮಾಡ್ತಾರಾ ಮನುಷ್ಯರು ಅನಿಸ್ಕೊಂಡವರು ಅಥವಾ ಇವರು ಕಟುಕರ ಅನ್ನೋದು ಕೂಡ ಪ್ರಶ್ನೆ ಆಗ್ಬಿಡುತ್ತೆ. ಮಹಿಳೆ ಅನ್ನೋದನ್ನ ನೋಡದೆ ಈ ರೀತಿ ಹಲ್ಲೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಇದನ್ನ ನೋಡಿದ್ರೆ ಏನ್ ಅನ್ಬೇಕು ಅಂತ ಗೊತ್ತಾಗಲ್ಲ. ಅಂಥ ದೃಶ್ಯಗಳು ಬಟ್ಟೆ ಕದ್ದಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡೋದಾ? ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರೆ ಸಾಕಾಗ್ತಿರ್ಲಿಲ್ವಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಹಲ್ಲೆ ಹಾಗೂ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಬಟ್ಟೆ ಕದ್ದಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಇರ್ತಾರಪ್ಪ. ಜಸ್ಟ್ ಒಂದು ಕಂಪ್ಲೇಂಟ್ ಸಾಕು, ಕಳ್ಳತನ ಮಾಡಿದ್ದಾರೆ ನಮ್ಮ ಅಂಗಡಿಯಲ್ಲಿ ಅಂತ. ಆ ಕಂಪ್ಲೇಂಟ್ ಕೊಡೋದನ್ನ ಬಿಟ್ಟು ಇವರೇ ಕಾನೂನನ್ನ ಕೈಗೆತ್ಕೊಂಡು ಇವರೇ ಪೊಲೀಸರಾಗಿ ಒಂದ್ ರೀತಿ ನೈತಿಕ ಪೊಲೀಸ್ ಗಿರಿ ಪ್ರದರ್ಶನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಆ ದೃಶ್ಯಗಳನ್ನ ನೋಡಿದ್ರೆ ಜಸ್ಟ್ ಸಾರಿ ಕದ್ರು ಅನ್ನೋ ಕಾರಣಕ್ಕೆ ಮಹಿಳೆಗೆ ಈ ರೀತಿ ಮಾಡ್ಬಿಡೋದಾ? ಹಾಗಾದ್ರೆ ಆತ ಮಾಡಿದ್ದೇನು, ಏನಾಗಿದೆ, ಯಾವ ರೀತಿ ಅಮಾನುಷ್ಯ ಕೃತ್ಯಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಬೆಂಗಳೂರಿನಲ್ಲಿ ಈ ಅಮಾನುಷ್ಯ ಕೃತ್ಯ ಆಗಿದ್ದು ಹೇಗೆ, ಯಾಕಾಯ್ತು, ಯಾವ ರೀತಿ ಹಲ್ಲೆ ಆಗಿದೆ ಆ ಮಹಿಳೆ ಮೇಲೆ? ಆ ದೃಶ್ಯಗಳನ್ನ ನೋಡಿದ್ರೆ ಎಂಥವರ ಕಣ್ಣಂಚುಗಳು ಕೂಡ ಒದ್ದೆ ಆಗ್ಬಿಡುತ್ತೆ. ಜಸ್ಟ್ ಒಂದ್ ಸಾರಿ ಕದ್ದಿದ್ದಕ್ಕೆ ಈ ರೀತಿ ಎಲ್ಲ ಮಾಡ್ತಾರಾ ಅಂತ. ಮಹಿಳೆಗೆ ಬೂಟ್ ಕಾಲ್ನಿಂದ ಹಲ್ಲೆ ಮಾಡಿದ್ದಾನೆ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಮಾಯಾ ಸಿಲ್ಕ್ ಸ್ಯಾರಿ ಅಂಗಡಿ ಮಾಲೀಕನಿಂದ ಈ ಕೃತ್ಯ ನಡೆದು ಹೋಗಿದೆ. ಅವಿನ್ಯೂ ರಸ್ತೆಯಲ್ಲಿರುವಂತಹ ಮಾಯಾ ಸಿಲ್ಕ್ ಸ್ಯಾರೀಸ್ ನ ಮಾಲೀಕ ಹಾಡ ಹಗಲೇ ಜನನಿಬಿಡ ರಸ್ತೆಯಲ್ಲಿ ಈ ಕ್ರೌರ್ಯ ನಡೆದು ಹೋಗಿದೆ. ನೋವಿನಿಂದ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಶಾಪ್ ಮಾಲೀಕ ಬಿಟ್ಟಿಲ್ಲ ಮಹಿಳೆಯನ್ನ. ಆಂಧ್ರದ ಅನಂತಪುರ ಜಿಲ್ಲೆಯ ಹಂಪಮ್ಮ ಎಂಬಾಕೆಗೆ ಮನಸೋ ಇಚ್ಛೆ ಥಳಿಸ್ಬಿಟ್ಟಿದ್ದಾನೆ. ಹಂಪಮ್ಮ ಸೀರೆ ಕದಿಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಹಿಳೆಗೆ ಬೂಟ್ ಕಾಲ್ನಿಂದ ಹಲ್ಲೆ ಮಾಡಿ ವಿಕೃತಿ ಮೆರೆದಿದ್ದಾನೆ ಆ ವ್ಯಕ್ತಿ. ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಅಷ್ಟೂ ದೃಶ್ಯಗಳನ್ನ ಹೆಂಗಿದೆಯೋ ಹಂಗೆ ಇಡ್ತಾ ಇದ್ದೀವಿ. ಸ್ವಲ್ಪ ಬ್ಲರ್ ಮಾಡಿದ್ದೀವಿ, ಕಾರಣ ಅದನ್ನ ಹಂಗೆ ತೋರ್ಸಕ್ಕಾಗಲ್ಲ ಅಂತ. ನೋಡಿ, ಮಹಿಳೆ ಅಂಗಲಾಚಿ ಬೇಡ್ಕೊಳ್ತಾರೆ. ಕಾಲಲ್ಲಿ ಬೂಟ್ ಇದೆ. ಆ ಬೂಟ್ ಕಾಲಿಂದ ಆಕೆಗೆ ಮನಸೋ ಇಚ್ಛೆ ಹೊಡಿತಾ ಇರೋದು. ಒಬ್ಬಾತ ಆಕೆಯ ಕೈ ಹಿಡಿದು ಎಳಿತಾನೆ. ನಂತರ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಇಷ್ಟಕ್ಕೆಲ್ಲ ಕಾರಣ ಅವ್ರ ಅಂಗಡಿಯಲ್ಲಿ ಒಂದ್ ಸಾರಿ ಕದ್ದು ಅನ್ನೋ ಕಾರಣ. ಸಾರಿ ಕದ್ದಿದ್ರೆ ಪೊಲೀಸ್ ಠಾಣೆ ಇತ್ತು, ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಆದ್ರೆ ಕಾನೂನು ಕೈಗೆತ್ಕೊಂಡು ಈ ರೀತಿ ವರ್ತನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾರೇ ನಿಮ್ಗೆಲ್ಲ ಅಧಿಕಾರ ಕೊಟ್ಟವರು ಅಂತ ನಾವು ಪ್ರಶ್ನೆ ಮಾಡಬಾರ್ದಾ? ಎಲ್ಲ ಬದುಕ್ತಾ ಇದ್ದೀವಿ, ಯಾರ ಮಧ್ಯೆ ಇದ್ದೀವಿ, ಎಂತ ವಿಕೃತ ಮನಸ್ಥಿತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ. ಒಬ್ಬ ಮಹಿಳೆ ಅನ್ನೋದನ್ನ ನೋಡದೆ ಈ ರೀತಿ ಎಳೆದಾಡ್ತೀರಿ. ಸುತ್ತಲೂ ಜನ ನಿಂತು ನೋಡ್ತಾರಲ್ಲ ಈ ದೃಶ್ಯಗಳನ್ನ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ.